ಸಿನಿಮಾ ರಂಗದ ಖ್ಯಾತ ಜೋಡಿ ನಟ ನರೇಶ್ ಮತ್ತು ನಟಿ ಪವಿತ್ರ ಲೋಕೇಶ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ಹೌದು, ಜೊತೆಯಾಗಿದ್ದು ಆಮೇಲೆ ಮದುವೆಯಾಗಿದ್ದ ಈ ಜೋಡಿ ಆಗಾಗ ತಮ್ಮ ಪ್ರೀತಿ ಬಗ್ಗೆ ಮುಕ್ತವಾಗಿ ಮಾತಾಡ್ತಾ ಇರ್ತಾರೆ. ಇತ್ತೀಚೆಗೆ ಕೊಟ್ಟ ಒಂದು ಸಂದರ್ಶನದಲ್ಲಿ ನರೇಶ್ ಪತ್ನಿ ಪವಿತ್ರ ಮೇಲಿರುವ ಪ್ರೀತಿಯ ಬಗ್ಗೆ ಕೆಲವು ಕುತೂಹಲದ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಅದರಲ್ಲೂ ಪವಿತ್ರ ಅವರ ದೇಹದ ನೈಸರ್ಗಿಕ ವಾಸನೆ ನನ್ನನ್ನ ತುಂಬಾ ಆಕರ್ಷಿಸಿತ್ತು. ಆ ವಾಸನೆಯೇ ನನ್ನನ್ನ ಅವರ ಹತ್ತಿರ ಬರುವ ಹಾಗೆ ಮಾಡಿತ್ತು ಅಂತ ಹೇಳಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದಾರೆ. ನರೇಶ್ ಅವರ ಪ್ರಕಾರ ನಾವು ಒಬ್ಬರನ್ನ ನಿಜವಾಗಿಯೂ ಪ್ರೀತಿಸಿದ್ರೆ ಅವರ ನಿಜವಾದ ಸ್ವಭಾವ ಮತ್ತು ಗುಣವನ್ನ ಇಷ್ಟಪಡಬೇಕು. ಯಾರೋ ಹಚ್ಕೊಳ್ಳುವ ಕಾಸ್ಟ್ಲಿ ಪರ್ಫ್ಯೂಮ್ಗಿಂತ ಮನುಷ್ಯನ ನೈಜ ಗುಣವೇ ಜೀವನ ಪೂರ್ತಿ ಜೊತೆಗಿರುತ್ತೆ ಅನ್ನೋದು ಅವರ ನಂಬಿಕೆ. ಅಷ್ಟೇ ಅಲ್ಲ, ಮದುವೆ ಆದ ಮೇಲೂ ತಮ್ಮ ನಡುವಿನ ಪ್ರೀತಿ ಜಾಸ್ತಿ ಆಗಿದೆ ಅಂತ ನರೇಶ್ ಹೇಳಿದ್ದಾರೆ. ದಿನ ಬೆಳಗ್ಗೆ ಮನೆ ಬಿಡುವಾಗ ಮತ್ತು ರಾತ್ರಿ ಮನೆಗೆ ವಾಪಸ್ ಬಂದಾಗ ಪವಿತ್ರಾಗೆ ಐ ಲವ್ ಯು ಅಂತಾರಂತೆ. ಇದು ಅವರ ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡುತ್ತಂತೆ. ಅಷ್ಟೇ ಅಲ್ಲ, ಪವಿತ್ರ ಮಾಡುವ ಅಡಿಗೆ ಅಂದ್ರೆ ನರೇಶ್ಗೆ ತುಂಬಾ ಇಷ್ಟ. ಅವಳು ಮಾಡೋ ಅಡಿಗೆಯಲ್ಲಿ ಪ್ರೀತಿ ಇರುತ್ತೆ. ಸಂಸಾರದಲ್ಲಿ ಇಂಥ ಸಣ್ಣ ಸಣ್ಣ ವಿಷಯಗಳೇ ದೊಡ್ಡ ಸಂತೋಷ ಕೊಡೋದು ಅಂತ ಹೇಳಿದ್ದಾರೆ. ಇನ್ನು ಗಂಡ ಹೆಂಡತಿ ಆದ್ಮೇಲೆ ಜಗಳ ಬರೋದು ಮಾಮೂಲಿ, ಆದ್ರೆ ಅದನ್ನ ಹೆಚ್ಚು ಕಾಲ ಎಳೆದಾಡಬಾರದು. ನಾನು ತಪ್ಪು ಮಾಡಿದ್ರೆ ಪವಿತ್ರ ಮಾತು ಕೇಳ್ತಾಳೆ, ಅವಳು ತಪ್ಪು ಮಾಡಿದ್ರೆ ಕೂತು ಮಾತನಾಡಿ ಬಗೆಹರಿಸ್ಕೋತೀವಿ ಅಂತ ತಮ್ಮ ಸಂಸಾರದ ಸೀಕ್ರೆಟ್ ಹಂಚಿಕೊಂಡಿದ್ದಾರೆ. ಪವಿತ್ರ ಲೋಕೇಶ್ ಕೂಡ ಹಲವು ಬಾರಿ ನರೇಶ್ ನನಗೆ ಒಳ್ಳೆಯ ಫ್ರೆಂಡ್ ಮತ್ತು ಸಪೋರ್ಟ್ ಅಂತ ಹೊಗಳಿದ್ದಾರೆ. ಶೂಟಿಂಗ್ನಲ್ಲಿ ಶುರುವಾದ ಇವರ ಪರಿಚಯ ಪ್ರೀತಿಗೆ ತಿರುಗಿ ಕೊನೆಗೆ ಮದುವೆಯಾಗಿತ್ತು. ನರೇಶ್ ಅವರ ಈ ಮಾತುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿವೆ. ಪ್ರೀತಿ ಅಂದ್ರೆ ಬೆಲೆ ಬಾಳುವ ಗಿಫ್ಟ್ ಅಲ್ಲ, ಪ್ರೀತಿ ಮತ್ತು ಗೌರವದಲ್ಲಿದೆ ಅಂತ ಅಭಿಮಾನಿಗಳು ಕಮೆಂಟ್ ಮಾಡ್ತಿದ್ದಾರೆ.